ಈಗ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ನಾಳೆಯಿಂದಲೇ SIR, ಎಚ್ಚರ ತಪ್ಪಿದ್ರೆ ಹುಷಾರ್. ಮನೆ ಬಾಗಿಲಿಗೆ ಅಧಿಕಾರಿ, ಫಾರಂ ಭರ್ತಿ ಕಡ್ಡಾಯ. SIR ಮೇಲೆ ನಿಗಾ, ಕೈಕಟ್ಟಾಳುಗಳು ಅಲರ್ಟ್. ಇದುವೇ ಚದುರಂಗದ ಎರಡನೇ ಸ್ಟೋರಿ. SIR ಶುರು. ಕೇಂದ್ರದ ಚುನಾವಣಾ ಆಯೋಗದಿಂದ ಶುರುವಾಗಿರುವಂತಹ SIR ಪ್ರಕ್ರಿಯೆ ಅದು ಈಗಾಗಲೇ ಕರ್ನಾಟಕದಲ್ಲೂ ಕೂಡ ಆರಂಭ ಆಗ್ತಾ ಇದೆ. ಕೇಂದ್ರ ಚುನಾವಣಾ ಆಯೋಗ ನಾಳೆಯಿಂದಲೇ SIR ಅನ್ನು ಶುರು ಮಾಡ್ತಾ ಇದೆ. ಇದಕ್ಕಾಗಿ ಕೇಂದ್ರ ಆಯೋಗ ಸಂಪೂರ್ಣ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ನಾಳೆಯಿಂದಲೇ SIRಗೆ ಆಯೋಗ ಸಜ್ಜು ಆಗಿದೆ. ಏಜೆಂಟ್ಗಳು ಮನೆಗೆ ಬರ್ತಾರೆ, ಮನೆಗೂ ಕೂಡ ಬೂತ್ ಲೆವೆಲ್ ಏಜೆಂಟ್ಗಳು, ಬೂತ್ ಲೆವೆಲ್ ಆಫೀಸರ್ಗಳು ಬರ್ತಾರೆ. ಆಗ ಮಾಹಿತಿಯನ್ನು ಕೊಡ್ತೀವಿ. ಎಚ್ಚರಿಕೆಯಿಂದಲೇ SIR ಮೇಲೆ ನಿಗಾ ಇಟ್ಟಿದೆ ಕಾಂಗ್ರೆಸ್ನವರು ಕೂಡ. ಯಾಕಂದರೆ ಕಾಂಗ್ರೆಸ್ನವರಿಗೆ ವಿಪರೀತವಾದಂತಹ ಭಯ ಇದೆ SIR ವಿಚಾರದಲ್ಲಿ. ಕೇಂದ್ರ ಚುನಾವಣಾ ಆಯೋಗ ಬೇಕಂತಲೇ ಕಾಂಗ್ರೆಸ್ನ ವೋಟರ್ಗಳದ್ದನ್ನೇ ಹೆಸರನ್ನು ಡಿಲೀಟ್ ಮಾಡ್ತಾ ಇದ್ದಾರೆ ಅನ್ನುವ ಆರೋಪವನ್ನು ಕಾಂಗ್ರೆಸ್ನವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಹೀಗಿರುವಾಗ ಈ ಬಾರಿಯ SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆಯೇ ಈಗ ಪ್ರತ್ಯಾರೋಪಗಳು ಕೂಡ ಇದ್ವು. ಈಗ SIR ಪ್ರಕ್ರಿಯೆ ಕಡೆಗೂ ಶುರುವಾಗ್ತಾ ಇದೆ. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ನಡೆದಿದೆ. ಈಗಾಗಲೇ ಚುನಾವಣೆ ಆಗಿ ಹೋಗಿರುವಂತಹ ಪಶ್ಚಿಮ ಬಂಗಾಳ, ಬಿಹಾರ, ತಮಿಳುನಾಡು, ಕೇರಳ, ಪುದುಚೇರಿ ಈ ರಾಜ್ಯಗಳಲ್ಲೆಲ್ಲ SIR ಮುಗಿದಿದೆ. ಈಗ ಕರ್ನಾಟಕದಲ್ಲೂ ಕೂಡ SIR ಶುರುವಾಗ್ತಾ ಇದೆ. ನಾಳೆಯಿಂದ ಶುರುವಾಗ್ತಾ ಇರುವಂಥದ್ದು. ಮನೆಗೂ ಭೇಟಿ ಕೊಡ್ತಾ ಇದ್ದಾರೆ SIRಗೆ. ಮತದಾರರ ವಿಶೇಷ ಪರಿಷ್ಕರಣೆ, ಇದು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯನ್ನು ಈಗ ಮಾಡ್ತಾ ಇರುವಂಥದ್ದು. ಆ ಒಂದು ಕೆಲಸವನ್ನು ಕೇಂದ್ರ ಚುನಾವಣಾ ಆಯೋಗ ಇಡೀ ದೇಶವ್ಯಾಪಿ ಮಾಡ್ತಾ ಇದೆ. ರಾಜ್ಯಾದ್ಯಂತ SIR ನಡೆಸೋದಕ್ಕೆ ಚುನಾವಣಾ ಆಯೋಗವು ಕೂಡ ರೆಡಿಯಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಕರ್ನಾಟಕದಲ್ಲೂ ಕೂಡ ಈಗ SIR ಅನ್ನು ಮಾಡ್ತಾ ಇದ್ದಾರೆ. ಜುಲೈ 29ರಿಂದ ಮನೆ ಸಮೀಕ್ಷೆ, BLOಗಳಿಂದ ಮನೆಗೆ ಭೇಟಿ ಇವೆಲ್ಲವೂ ಕೂಡ ಇವತ್ತಿಂದಲೇ ಶುರುವಾಗ್ತಾ ಇರುವಂಥದ್ದು. ಮತ್ತು ವಿಶೇಷವಾಗಿ ನಾಳೆಯಿಂದ ಇದರ ಪ್ರಕ್ರಿಯೆ ಮತ್ತಷ್ಟು ತೀವ್ರಗೊಳ್ಳುತ್ತೆ. ಆಗಸ್ಟ್ 5ಕ್ಕೆ ಕರಡು ಮತದಾರರ ಪಟ್ಟಿಯೂ ಕೂಡ ಪ್ರಕಟಗೊಳ್ಳುತ್ತೆ. ಆಗಸ್ಟ್ 5ನೇ ತಾರೀಕಿಗೆ ನೀವು ಈ ರಾಜ್ಯದಲ್ಲಿ ಮತದಾರರ ಹೌದೋ ಅಲ್ಲೋ ಅನ್ನುವಂಥದ್ದು ನಿರ್ಧಾರ ಆಗುವಂಥದ್ದು. ಕರಡು ಮತದಾರರ ಪಟ್ಟಿ ಪ್ರಕಟಗೊಂಡಾಗ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4 ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಯಾರು ಮತದಾರರು ಹೌದು ಅಲ್ಲ ಅನ್ನುವಂತಹ ವಿಚಾರಗಳಲ್ಲಿರುವಂಥದ್ರ ಬಗ್ಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಆಗಸ್ಟ್ 5ರಿಂದ ಅಕ್ಟೋಬರ್ 3ರವರೆಗೆ ನೋಟಿಸ್, ಆಕ್ಷೇಪಣೆಗಳ ವಿಲೇವಾರಿ ಇವೆಲ್ಲವೂ ಕೂಡ ನಡೀತಾ ಹೋಗ್ತವೆ. ಪ್ರತಿಯೊಂದು ಕೂಡ ಪ್ರಕ್ರಿಯೆಗಳನ್ನು ಈಗಾಗಲೇ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಆತಂಕ ಪಡಬೇಕಾದಂಥ ಯಾವುದೇ ಅಗತ್ಯ ಇಲ್ಲ. ಓನ್ಲಿ ಇದು ಮತದಾರರ ಪಟ್ಟಿಯಲ್ಲಿ ಯಾರು ಮೃತಪಟ್ಟಂಥವ್ರು ಇರ್ತಾರೆ ಅಂಥವ್ರುಗಳ ಹೆಸರುಗಳನ್ನು ಡಿಲೀಟ್ ಆಗುವಂತಹ ಪ್ರಕ್ರಿಯೆ ಭಾಳ ದೊಡ್ಡದಾಗಿ ನಡೆಯುವಂಥದ್ದು. ಅದರ ಹೊರತಾಗಿ ಯಾರಾದರೂ ಎರಡೆರಡು ಕಡೆಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾವಣೆ ಮಾಡ್ಕೊಂಡಿದ್ರೆ ಅಂಥವರ ಹೆಸರುಗಳು ಕೂಡ ಇಲ್ಲಿ ರಿಮೂವ್ ಆಗ್ತಾ ಹೋಗುತ್ತೆ. ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿ ಪ್ರಕಟಗೊಳ್ಳುತ್ತೆ. ಅಕ್ಟೋಬರ್ 7ನೇ ತಾರೀಕಿನಂದು ಅಂತಿಮ ಮತದಾರರ ಪಟ್ಟಿಯನ್ನು ಕೇಂದ್ರ ಚುನಾವಣಾ ಆಯೋಗ ಪ್ರಕಟ ಮಾಡುತ್ತೆ. ಈ ಒಂದು SIR ಪ್ರಕ್ರಿಯೆಯನ್ನು ನಾವು ಗಮನಿಸ್ತಾ ಹೋಗಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಗೆ ಬಂದಾಗ ಮತದಾರರು ಏನು ಮಾಡಬೇಕು, ಅಂದರೆ ಪ್ರತಿಯೊಬ್ಬರು ಕೂಡ ನಾಗರಿಕರು ಏನು ಮಾಡಬೇಕು ಅನ್ನೋ ವಿಚಾರಗಳನ್ನು ನಾವು ಗಮನಿಸಬೇಕು. ಅಧಿಕಾರಿಗಳು ನೀಡುವಂತಹ ಗಣತಿ ನಮೂನೆಯ ಭರ್ತಿಯನ್ನು ಮಾಡಿಕೊಡಬೇಕು. ಅಧಿಕಾರಿಗಳು ಒಂದು ಮನೆಗೆ ಬಂದು ಅಲ್ಲಿ ಗಣತಿಯನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿರುವಂತಹ ಮತದಾರರ ಪಟ್ಟಿಯಲ್ಲಿರುವಂತಹ ಹೆಸರು, ಫಾರಂ ಮೇಲೆ ಇತ್ತೀಚಿನ ಭಾವಚಿತ್ರವನ್ನು ಅಂಟಿಸಬೇಕಾಗತ್ತೆ. ನಮ್ಮ ಇತ್ತೀಚಿನ ಭಾವಚಿತ್ರಗಳನ್ನು ಅವ್ರು ಕೊಡುವಂತಹ ಫಾರಂ ಮೇಲೆ ಅಂಟಿಸಿ ಕೊಡಬೇಕಾಗತ್ತೆ. ಅವರೇ ಆ ಪ್ರಕ್ರಿಯೆಗಳನ್ನು ಮಾಡ್ತಾ ಹೋಗ್ತಾರೆ. ಮನೆಯಲ್ಲಿ ಯಾರು ಇಲ್ಲದೆ ಇದ್ದರೆ ಮತ್ತೆ ಬರ್ತಾರೆ, ಆವಾಗ ಅವ್ರನ್ನ ಸಂಪರ್ಕಿಸಬೇಕಾಗತ್ತೆ ಅಥವಾ ಅವ್ರಿಗೆ ಹೇಳಬೇಕಾಗತ್ತೆ, ಇಂಥ ದಿವಸ ನಾವು ಮನೇಲಿ ಇರ್ತೀವಿ ಬನ್ನಿ ಅಂತ ಹೇಳಬೇಕಾಗುತ್ತೆ, ಸಂಪರ್ಕದಲ್ಲಿ ಇರಬೇಕಾಗತ್ತೆ. ಫಾರಂ ಭರ್ತಿ ಮಾಡಿ ಕೊಡದೇ ಇದ್ದರೆ ಮತದಾರರ ಪಟ್ಟಿ ಸೇರ್ಪಡೆ ಆಗೋದಿಲ್ಲ. ಅಂದರೆ ಅಲ್ಲಿ ಅವ್ರು ಕೊಡುವಂತಹ ಫಾರಮನ್ನು ನಾವು ಭರ್ತಿ ಮಾಡಿ ಕೊಡದೇ ಹೋದರೆ ನಮಗೆ ಮತದಾರರ ಪಟ್ಟಿಗೆ ಸೇರ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮತದಾರರ ಪಟ್ಟಿಯಲ್ಲಿ ಹೆಸರು ಇರುವಂಥದ್ದನ್ನು ಕನ್ಫರ್ಮ್ ಮಾಡ್ಕೊಳ್ಳೇಬೇಕು. ಇದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ, ಪ್ರತಿಯೊಬ್ಬರ ಜವಾಬ್ದಾರಿ, ಅದನ್ನು ಮಾಡಲೇಬೇಕು. ಅನುಮಾನಗಳಿದ್ದರೆ ಆಯೋಗದ ಸಹಾಯವಾಣಿಗೆ ಕರೆ ಮಾಡಬಹುದು. ಆಯೋಗ ನಿಮ್ಮ ಯಾವುದೇ ಅನುಮಾನಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡುತ್ತೆ. 1950 ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ಪಡಿಬಹುದು. 1950 ಈ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು SIRಗೆ ಸಂಬಂಧಿಸಿದಂತೆ. ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂತೆ voters.eci.gov
gov.in ಆ್ಯಂಡ್ ECINET ಆ್ಯಪ್ನಲ್ಲೂ ಕೂಡ ಗಣತಿ ನಮೂನೆಗೆ ಅವಕಾಶಗಳನ್ನು ಕೊಡಲಾಗಿದೆ. ಅಂದರೆ ಒಂದು ವೆಬ್ಸೈಟ್ನಲ್ಲೂ ಇದೆ, ಹಾಗೆಯೇ ECINET ಅನ್ನುವಂತಹ ಆ್ಯಪ್ನಲ್ಲೂ ಕೂಡ ಗಣತಿ ನಮೂನೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದರ ಮೂಲಕವಾಗಿ ಗಣತಿಗೆ ತಮ್ಮ ಹೆಸರುಗಳನ್ನು ನೋಂದಾವಣೆ ಮಾಡಿಕೊಳ್ಳಬಹುದು. ಇದು ಇಲ್ಲಿರುವಂತಹ ಬಹಳ ಪ್ರಮುಖವಾಗಿರುವಂತಹ ಅವಕಾಶ. ಇದನ್ನು ಬಳಕೆ ಮಾಡಿಕೊಳ್ಬೇಕು. ಯಾವುದೇ ಗೊಂದಲಕ್ಕೆ ಒಳಗಾಗಬೇಕಾದಂಥ ಅವಶ್ಯಕತೆ ಇಲ್ಲ. ಮತದಾರರ ಪಟ್ಟಿಗೆ ಸೇರ್ಪಡೆಯಾಗೋದಕ್ಕೆ ಅವಕಾಶ ಇದ್ದೇ ಇದೆ. ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ID ಕಾರ್ಡ್ಗಳು ಕೂಡ ಈ SIRಗೆ ಬೇಕಾಗುವಂತಹ ಬಹಳ ಮುಖ್ಯವಾದಂಥ ಡಾಕ್ಯುಮೆಂಟ್ಸ್ ಆಗುತ್ತೆ. ನಿಮ್ಮನ್ನು ಈ ರಾಜ್ಯದಲ್ಲಿ ಮತದಾರರು ಅನ್ನೋದನ್ನು ದೃಢಪಡಿಸುವಂತಹ ಕೆಲಸವನ್ನು ಮಾಡುತ್ತಾರೆ. ಪಿಂಚಣಿ ಪಾವತಿಯ ಆದೇಶ ಪತ್ರವೂ ಕೂಡ ಇದಕ್ಕೆ ಸಾಕಾಗುತ್ತೆ. ಪಿಂಚಣಿ ಪಾವತಿಯ ಆದೇಶ ಪತ್ರವೂ ಕೂಡ ಇದಕ್ಕೆ ಸಾಕಾಗುತ್ತೆ. ಹಾಗೆಯೇ ಜನನ ಪ್ರಮಾಣ ಪತ್ರವನ್ನು ಕೂಡ ಒದಗಿಸಿಕೊಟ್ರೆ ಅದರ ಮೂಲಕವಾಗಿಯೂ ಕೂಡ ಮತದಾರರ ಪಟ್ಟಿಯಲ್ಲಿರುವಂತಹ ಹೆಸರುಗಳ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಸಹಾಯ ಆಗುತ್ತೆ. ಪಾಸ್ಪೋರ್ಟ್ ಅನ್ನು ಕೂಡ ಕೊಡಬಹುದು. ಪಾಸ್ಪೋರ್ಟ್ ಕೂಡ ಇಲ್ಲಿ ವ್ಯಾಲಿಡ್ ಡಾಕ್ಯುಮೆಂಟ್ ಆಗುತ್ತೆ ಈ ರಾಜ್ಯದಲ್ಲಿ ಮತದಾರ ಅನ್ನೋದನ್ನು ದೃಢೀಕರಿಸೋದಕ್ಕೆ. SSLC ಮಾರ್ಕ್ಸ್ ಕಾರ್ಡ್ ಕೂಡ ಅಗತ್ಯವಾಗುತ್ತೆ. ಯಾಕಂದರೆ ಏನು ಈ ಒಂದು ಮತದಾರರ ಪಟ್ಟಿಗೆ ಸೇರ್ಪಡೆಯ ಸಂದರ್ಭದಲ್ಲಿ ಕೂಡ SSLC ಮಾರ್ಕ್ಸ್ ಕಾರ್ಡನ್ನು ಪಡ್ಕೊಳ್ತಾರೆ. ಅದೇ ಸ್ವರೂಪದಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಕೂಡ ಸಾಕಾಗುತ್ತೆ. ಹಾಗೆಯೇ ಖಾಯಂ ನಿವಾಸಿ ಪತ್ರ ಇದ್ದಲ್ಲಿ ಅದನ್ನು ಕೂಡ ಒದಗಿಸಿ ಕೊಡಬಹುದು. ಆ ಖಾಯಂ ನಿವಾಸಿ ಪತ್ರ ಅನ್ನೋದನ್ನು ಕೂಡ ಒದಗಿಸಿಕೊಡ್ಬೋದು. ಮತ್ತು ಅರಣ್ಯ ಹಕ್ಕುಗಳ ಪ್ರಮಾಣ ಪತ್ರ ಇದ್ದಲ್ಲಿ ಅವುಗಳನ್ನು ಕೂಡ ಒದಗಿಸಿಕೊಟ್ಟರು ಸಾಕಾಗುತ್ತೆ. ಅಂದರೆ ಬೇರೆ ಬೇರೆ ರೀತಿಯಾದಂತಹ ಡಾಕ್ಯುಮೆಂಟ್ಸ್ಗಳನ್ನು ಅವರು ಒದಗಿಸಿದ್ದಾರೆ. ಜಾತಿ ಪ್ರಮಾಣ ಪತ್ರ ಇದು ಕೂಡ ಇಲ್ಲಿ ಒದಗಿಸಿಕೊಟ್ರೆ ಸಾಕಾಗುತ್ತೆ. SIR ಅಲ್ಲಿ ತಮ್ಮ ಹೆಸರುಗಳನ್ನು ದೃಢೀಕರಿಸೋದಕ್ಕೆ ಬೇಕಾಗಿ ಇರುವಂತಹ ಡಾಕ್ಯುಮೆಂಟ್ಸ್ ಆಗಿದ್ದಾವೆ. ಸರ್ಕಾರ ಕೇಳ್ತಾ ಇರುವಂತಹ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಕೇಂದ್ರ ಚುನಾವಣಾ ಆಯೋಗ ಕೇಳುವಂತಹ ಡಾಕ್ಯುಮೆಂಟ್ಸ್ ಆಗುತ್ತೆ. ಇದು ಭೂ ಹಂಚಿಕೆ, ಮನೆ ಹಂಚಿಕೆಯ ಪ್ರಮಾಣ ಪತ್ರ, ಅಂದರೆ ರಾಜ್ಯ ಸರ್ಕಾರಗಳು ಕೊಟ್ಟಿರುವಂತಹ ಪ್ರಮಾಣ ಪತ್ರಗಳ ಪಟ್ಟಿಯಲ್ಲಿ ಈ ಪ್ರಮಾಣ ಪತ್ರಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ನಿಮ್ಮ ಹೆಸರುಗಳನ್ನು ನೋಂದಾವಣೆಗೆ ಸಂಬಂಧಿಸಿದಂತೆ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ. ಈ ವಿಚಾರದಲ್ಲಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅವರು ಏನು ಹೇಳಿದ್ದಾರೆ, ಹಾಗೆಯೇ BBMPಯ ಮುಖ್ಯ ಆಯುಕ್ತರು ಏನು ಹೇಳಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಜಿಲ್ಲೆಗಳು ತಾವು ತೊಗೊಂಡ್ರೆ 95% ಮೇಲೆ ಇದ್ದಾರೆ ನಮ್ಮ ಜಿಲ್ಲೆಗಳು. BBMPಯಲ್ಲೇ ತೊಗೊಂಡ್ರೆ ಈಗ ನಮ್ಮ GBAದಲ್ಲಿ ಬ್ಯಾಂಗ್ಳೂರು ಅರ್ಬನ್ 82% ಮ್ಯಾಪಿಂಗ್ ಮಾಡಿದ್ದಾರೆ. ನಾರ್ತ್ ಸೌತಲ್ಲಿ ಸ್ವಲ್ಪ 76-78% ಇದೆ. ಸೊ ಇನ್ನೂ ಸ್ವಲ್ಪ ಅವ್ರು ಮ್ಯಾಪಿಂಗ್ ಮಾಡೋದಿದೆ. ಅದಕ್ಕೆ ನಾನು ಮತ್ತೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಮ್ಯಾಪಿಂಗ್ ಪ್ರೋಗ್ರೆಸ್ ಕಂಟಿನ್ಯೂಸ್. ಜುಲೈ 8 ತನಕ ಮ್ಯಾಪಿಂಗ್ ಆಗ್ತಾನೆ ಇರ್ತದೆ. ಅಕಸ್ಮಾತ್ ತಮ್ಮದು ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ದಯವಿಟ್ಟು ಅದು ಕುರಿತು ಈಗಲೂ ಸಮೇತ ತಾವು ಮ್ಯಾಪಿಂಗ್ ಮಾಡಿಕೋಬಹುದು. ಮತ್ತು BLO ಬರುವಾಗ ಅವ್ರಿಗೆ ಕೇಳಿದರೆ ಅವರು ಹೆಲ್ಪ್ ಮಾಡ್ತಾರೆ. ಬಟ್ ದಯವಿಟ್ಟು ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ಫಾರ್ಮನ್ನು ಫಿಲ್ಅಪ್ ಮಾಡಿ ಸೈನ್ ಮಾಡಿ ಕೊಡಿ. ಸಾಯಂಕಾಲ ಎಲ್ಲ ವಿಸಿಟ್ ಮಾಡಿ, ಬೆಳಿಗ್ಗೆ ವಿಸಿಟ್ ಮಾಡಿಕೊಂಡು ಅವರು ಸಾಯಂಕಾಲ ಎಲ್ಲ ಫಾರ್ಮ್ಸನ್ನು ಪಡ್ಕೊಂಡು ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಸಹ ಕ್ರಮ ತಗೊಳ್ತಾರೆ. ಮತ್ತು ಪ್ರತಿಯೊಂದು ಎನ್ಯುಮರೇಷನ್ ಫಾರ್ಮ್ ಕೊಡುವಾಗ ಅದು ವಾಪಸ್ ಕಲೆಕ್ಟ್ ಮಾಡಲಿಕ್ಕೆ ಸಂದರ್ಭದಲ್ಲಿ ಅವರು ವೋಟರ್ ಫೆಸಿಲಿಟೇಷನ್ ಸೆಂಟರ್ನಲ್ಲಿ ಸಹ ಕಲೆಕ್ಷನ್ ಮಾಡ್ಬೋದು. ಅಥವಾ ನಾವು ಸಂಡೇ ದಿವಸ ಅಂದರೆ ರಜೆ ದಿವಸ ನಮ್ಮ ಜನರು BLOs ಇರ್ತಾರೆ, ಅವರು ಅವರ ಸಂಬಂಧಪಟ್ಟ ಪೋಲಿಂಗ್ ಸ್ಟೇಷನಲ್ಲಿ ಇದ್ದು ಅವರು ಸಹ ಕಲೆಕ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಹಾಗೂ ಈ ಒಂದು ಎನ್ಯುಮರೇಷನ್ ಫಾರ್ಮ್ ಜೊತೆಗೆ ಎಲ್ಲರೂ ತಮ್ಮ ಮನೆದು ಲೇಟೆಸ್ಟ್ ಫೋಟೋಗ್ರಾಫ್ ಅವರು ಕಳಿಸ್ಲಿಕ್ಕೆ ಸಹ ನಾವು ಎಲ್ಲರಿಗೆ ಕೇಳ್ಕೊಳ್ತೀವಿ. ಈ ಒಂದು ಹೀಗೆ SIR ಪ್ರಕ್ರಿಯೆಯನ್ನು ಬಹಳ ವ್ಯಾಪಕವಾಗಿ ಈಗಾಗಲೇ ಇಡೀ ದೇಶದಲ್ಲಿ ಮಾಡ್ತಾ ಬಂದರೆ ರಾಜ್ಯದಲ್ಲೂ ಕೂಡ ಅದೇ ಸ್ವರೂಪವಾಗಿ SIR ಪ್ರಕ್ರಿಯೆ ನಡೆಯುತ್ತೆ. ಇಲ್ಲಿ ನಾಗರಿಕರ ಜವಾಬ್ದಾರಿ ಅಂದರೆ ಪ್ರತಿಯೊಬ್ಬ ಮತದಾರರ ಜವಾಬ್ದಾರಿಯೂ ಕೂಡ ಇದ್ದೇ ಇದೆ. ತಮ್ಮ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಇದೆಯಾ ಇಲ್ಲವಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕು. SIR ಪ್ರಕ್ರಿಯೆಯನ್ನು ಸೂಕ್ಷ್ಮವಾಗಿ ಕಾಂಗ್ರೆಸ್ನವರು ಕೂಡ ಗಮನಿಸ್ತಾ ಇದ್ದಾರೆ. ಯಾಕಂದರೆ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳವರು SIRನ ಬಹಳ ಬಲವಾಗಿ ವಿರೋಧಿಸ್ತಾ ಇದ್ದಾವೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈಗಾಗಲೇ ಬಹಳಷ್ಟು ಬಾರಿ ಹೇಳಿದ್ದಾರೆ, SIR ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನೀವು ಮತದಾರರ ಪಟ್ಟಿಯಲ್ಲಿ ಇಲ್ಲದೆ ಹೋದರೆ ನಿಮಗೆ ಸರ್ಕಾರಿ ಯೋಜನೆಗಳೇ ಸಿಗಲ್ಲ ಅನ್ನುವಂಥದ್ದನ್ನು ಕೂಡ ಕೇಳ್ತಾ ಬಂದಿದ್ದಾರೆ. ರಾಜ್ಯಾದ್ಯಂತ ಜಾಗೃತಿ ಸಮಾವೇಶ ಮತ್ತು BLOಗಳಿಗೆ ತರಬೇತಿ ಕೊಡುವಂತಹ ಕೆಲಸವನ್ನು ಈ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ ಅವರು ಮಾಡ್ತಾ ಬಂದಿದ್ದಾರೆ. ಅಂದರೆ ತಮ್ಮ ಮತದಾರರನ್ನ ಎಲ್ಲೂ ಕೂಡ ಪಟ್ಟಿಯಿಂದ ಅವರು ಮಿಸ್ ಆಗದಂತೆ ನೋಡ್ಕೊಳ್ಬೇಕು ಅನ್ನೋಂಥದ್ದು ಈಗ ಸದ್ಯಕ್ಕೆ ಕಾಂಗ್ರೆಸ್ನವರು ಮುಂದಿಟ್ಟುಕೊಂಡಿರುವಂತಹ ಟಾರ್ಗೆಟ್. ಯಾವೊಬ್ಬ ಮತದಾರನ ಹಕ್ಕು ಕೂಡ ಮೊಟಕು ಆಗದಂತೆ ಅಲರ್ಟ್ ಆಗಿರುವಂಥದ್ದಕ್ಕೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಆ ಪ್ರಕ್ರಿಯೆಗಳಿಗೆ ಈಗಾಗಲೇ
ಕಾಂಗ್ರೆಸ್ ಮುಂದಾಗಿದೆ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅವರು ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ. ಆಯೋಗದ ಜೊತೆಗೆ ಒಳ್ಳೆಯ ಸಂಪರ್ಕ ಸಾಧಿಸೋದಕ್ಕೂ ಕೂಡ BLOಗಳಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಮನೆ ಮನೆಗೂ ಭೇಟಿ ನೀಡಿ ಮತದಾರರಿಗೆ ಫಾರಂ ಭರ್ತಿ ಬಗ್ಗೆ ಜಾಗೃತಿ ಕೊಡುವಂತಹ ಕೆಲಸವನ್ನ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಜಾಗೃತಿ ಮತ್ತು ವಾರ್ ರೂಮ್ ಸ್ಥಾಪನೆಗೆ ಈಗ ಕಾಂಗ್ರೆಸ್ ಮುಂದಾಗಿದೆ. ಸಹಾಯವಾಣಿ ಮೂಲಕವೂ ಕೂಡ ಜನರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಕಾಂಗ್ರೆಸ್ ಈಗ ಮುಂದಾಗಿದೆ. ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ನಿನ್ನೆ ಮೈಸೂರಿನಲ್ಲಿ ಮಾತನಾಡುವ ಕೂಡ ಬಹಳಷ್ಟು ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ. ಅದನ್ನು ಕೂಡ ತೋರಿಸ್ತೀನಿ. ನಿಮಗೆ ಸಂವಿಧಾನಬದ್ಧವಾದಂಥ ಚುನಾವಣಾ ಆಯೋಗ ಇಲ್ಲ. ಅವರ ದುರಾಡಳಿತ, ಬೆಲೆ ಏರಿಕೆ, ನಿರುದ್ಯೋಗದ ಸಮಸ್ಯೆ, ಕೊಟ್ಟ ಮಾತಿಗೆ ತಪ್ಪಿಕೊಂಡಿರ್ತಕ್ಕಂಥದ್ದು, ಇದರಿಂದ ಪ್ರತಿ ಚುನಾವಣೆಯಲ್ಲೂ ಕೂಡ ಅವರು ಕಡಿಮೆ ಆಗ್ತಲೇ ಇದ್ದಾರೆ. ಈ ತಿಂಗಳು ಬಹಳ ಪ್ರಮುಖವಾದಂಥ ತಿಂಗಳು. ಜೂನ್ 30ರಿಂದ ಜುಲೈ 29ನೇ ತಾರೀಕಿನವರೆಗೆ ನಿಮಗೆ ಪ್ರತಿಯೊಬ್ಬ BLOಗಳು ಪ್ರತಿ ಮತದಾರರ ಮನೆಗೂ ಹೋಗ್ತಾರೆ, ಪ್ರತಿ ಮನೆಗೂ ಹೋಗ್ತಾರೆ. ನೀವು ನಿಮ್ಮ ವಿಧಾನಸಭಾ ಸದಸ್ಯರಿದ್ದಾರಲ್ಲ, ಸೋತ ಅಭ್ಯರ್ಥಿಗಳಿದ್ದಾರಲ್ಲ, BLAಗಳು ಮತ್ತು BLAಗಳನ್ನ ಕೋಆರ್ಡಿನೇಷನ್ ಮಾಡಬೇಕು. ಶಾಸಕರು ಸೋತ ಅಭ್ಯರ್ಥಿಗಳು ಸಭೆ ಮಾಡೋದು, ಅಲ್ಲಿ ಹೇಳ್ತಾ ಇದ್ದ ಅವಕಾಶ ಮತ್ತು ಅಪಾಯ. ಅವಕಾಶ ಇದೆ ನಿಮಗೆ, ನಿಮಗೆ ಅಪಾಯ ಕಾದೇ ಇದೆ. ಹೀಗೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಅವರು ಟ್ರೈನಿಂಗ್ ಕೊಡ್ತಿದ್ದಾರೆ. ಚುನಾವಣಾ ಆಯೋಗ SIR ಪ್ರಕ್ರಿಯೆಯನ್ನು ಶುರು ಮಾಡ್ತಾ ಇದೆ. BJPಯವರು ಕೂಡ ಅಲರ್ಟ್ ಆಗಿದ್ದಾರೆ. ಅವರ BLAಗಳು ಕೂಡ ಅಲರ್ಟ್ ಆಗಿದ್ದಾರೆ. ಹಾಗೆಯೇ JDSನ BLAಗಳು ಕೂಡ ಈಗಾಗಲೇ ತಮ್ಮ ಮತದಾರರನ್ನು ಉಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳಾಗಿದ್ದಾವೆ. ಇದು ರಾಜಕೀಯ ಪಕ್ಷಗಳಿಗೆ ದೊಡ್ಡ ಅವಕಾಶವೂ ಕೂಡ ಹೌದು, ತಮ್ಮ ಮತದಾರರನ್ನು ಮತ್ತೊಮ್ಮೆ ರೀಚ್ ಔಟ್ ಆಗೋದಕ್ಕೆ. ಹಾಗೆಯೇ ಇಡೀ SIR ಪ್ರಕ್ರಿಯೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳೋದಕ್ಕೂ ಕೂಡ ಬಹಳ ದೊಡ್ಡದಾದಂಥ ಒಂದು ಪ್ರಕ್ರಿಯೆ ಇದಾಗುತ್ತೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.